ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಯಾರೆಲ್ಲ ತೇಜ ಭರತ್ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಕಳೆದ ವಿಡಿಯೋದಲ್ಲೇ ಹೇಳಿದೆ ನಾನು ಸಿರಿ ಸ್ಕೂಲಲ್ಲಿ ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಮದರ್ದು ಫಂಕ್ಷನ್ ಐತೆ ಅಂತ. ಸಿರಿ ಸ್ಕೂಲ್ ಬಂದು ವಿಜೇತ ಇಂಟರ್ನ್ಯಾಷನಲ್ ಸುಗ್ನಳ್ಳಿಲಿ ನಮ್ಮ ತಾಯಿಯೂರಲ್ಲೇ ಅವಳನ್ನ ನಾನು ಸ್ಕೂಲಿಗೆ ಸೇರಿಸಿರೋದು. ನೋಡಿ ಇವತ್ತು ಫಂಕ್ಷನ್ ಅಂತ ಹೇಳಿದ್ನಲ್ಲ, ಎಲ್ಲರೂ ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಮದರ್ ಎಲ್ಲ ಬಂದಿದ್ದಾರೆ. ನರ್ಸರಿ ಪೇರೆಂಟ್ಸಿಗೆ ಮಾತ್ರ, ಇನ್ನು ಎಲ್ ಕೆ ಜಿ, ಯು ಕೆ ಜಿ, ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಅವ್ರಿಗೆಲ್ಲ. ಅದೆಲ್ಲ ಆದಮೇಲೆ ಎಲ್ಲ ಪೇರೆಂಟ್ಸ್ ಎಲ್ಲ ಬಂದಮೇಲೆ ಫಸ್ಟು ಪಾದ ಪೂಜೆ ಇತ್ತಂತೆ. ನಮ್ಮ ಅತ್ತೆ ಕಾಲೆಲ್ಲ ತೊಳೆದು ಸೇರಿ ಅರಿಶಿನ ಕುಂಕುಮ ಇಟ್ಟು ಅಕ್ಷತೆ ಎಲ್ಲ ಹಾಕಿ ಆಶೀರ್ವಾದ ಎಲ್ಲ ತೊಗೊಂಡ್ಳು. ಅದೆಲ್ಲ ಆದಮೇಲೆ ಎಲ್ಲರೂ ಗ್ರ್ಯಾಂಡ್ ಫಾದರ್ ಮದರ್ ಎಲ್ಲರಿಗೂ ಮಕ್ಕಳು ಸ್ಟೂಡೆಂಟು ಕೂಡ ಅದೇ ಥರ ಮಾಡಿದ್ವಂತೆ. ಸಿರಿಕೆಲಿ ಫಸ್ಟು ಕಾಲು ತೊಳ್ಸವ್ರೆ, ಆನಂತರ ಬೇರೆ ಪೇರೆಂಟ್ಸ್ ಎಲ್ಲ ತುಳಸಿ ಎಲ್ಲ ಮಾಡಿದ್ದಾರೆ. ಅದೆಲ್ಲ ಮುಗೀತು. ಗೇಮ್ ಇತ್ತಂತೆ ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಮದರ್ಗೆ. ನೋಡಿ ಇಲ್ಲಿ ಇವರೇ ಸಿರಿ ಕ್ಲಾಸ್ ಟೀಚರ್ಸ್, ಸಿಮೆಂಟ್ ಕಲರ್ ಸೀರೆ ಅವರೇ. ನಾನು ಹೋಗಿರಲಿಲ್ಲ ಫಂಕ್ಷನ್ಗೆ, ನಮ್ಮ ಹಸ್ಬೆಂಡ್ ಮತ್ತು ನಮ್ಮ ಅತ್ತೆ ಹೋಗಿದ್ರು. ನಮ್ಮ ಅತ್ತೆನ ನಾನು ಅಮ್ಮ ಅಂತ ಕರಿತೀನಿ. ಇಲ್ಲೇ ಮುಂದೆ ಕೂತಿದ್ದಾರೆ ನೋಡಿ ನಮ್ಮ ಅತ್ತೆ ಮತ್ತು ನನ್ನ ಮಗಳು. ತುಂಬ ಸೈಲೆಂಟಾಗಿ ಕೂತಿದ್ದಾಳೆ. ಅದೇ ಮನೇಲಾದರೆ ವಟ ವಟ ಅಂತ ಮಾತಾಡ್ತಾ ಇರ್ತಾಳೆ, ಅಥವಾ ನಮ್ಮ ಮಾತೇ ಕೇಳಲ್ಲ. ಸಿರಿ ಸ್ಕೂಲಲ್ಲಾದರೆ ತುಂಬ ಸೈಲೆಂಟಾಗಿರ್ತಾಳೆ, ಇದೇ ಥರ ಇರ್ತಾಳೆ ಅನ್ನಂಗೆ. ನೋಡಿ ಅವರು ಹೇಳ್ತಾ ಇದ್ದಾರೆ, ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಈ ಥರ ಗೇಮ್ ಆಡಬೇಕು, ಈ ಥರ ಇಷ್ಟು ಲೋಟಗಳನ್ನ ಜೋಡಿಸ್ಬೇಕು ಒಂದ್ರ ಮೇಲೆ ಒಂದು, ಆದರೆ ಮಧ್ಯದಲ್ಲಿ ಹಾಳೆ ಇಟ್ಟು ಜೋಡಿಸ್ಬೇಕು ಅಂತ ಹೇಳಿದ್ರು. ಅವ್ರಿಗೆ ಅರ್ಥ ಆಗಂಗೆ ಹೇಳ್ಕೊಟ್ಟಿದ್ದಾರೆ. ಗೇಮ್ನ ಶುರು ಮಾಡಿದ್ರು. ನೋಡಿ ಇಲ್ಲಿ ಫಸ್ಟ್ ಲೋಟ ಇಟ್ಟರು, ಆಮೇಲೆ ಹಾಳೆ ಇಟ್ಟರು, ಆಮೇಲೆ ಲೋಟ ಇಟ್ಟರು. ಈ ಥರ ಗೇಮ್ ಆಡಬೇಕು. ಪಾಪ ಇವರು ಫಸ್ಟೇ ಲೋಟಗಳನ್ನ ಜೋಡಿಸ್ಕೊಂಡು ಹೋಗ್ಬಿಟ್ಟಿದ್ರು ಹಾಳೆ ಹಿಡದೆ. ಮತ್ತು ಅದು ಸ್ವಲ್ಪ ಗಾಳಿಗೆ ಬಿದ್ದೋಯ್ತು. ಮತ್ತು ಫಸ್ಟಿಂದ ಕೂಡ ಇಡ್ತಿದ್ದಾರೆ ನೋಡಿ. ಇವರು ಹಾಳೆನೇ ಇಡಲಿಲ್ಲ, ಡೈರೆಕ್ಟ್ ಕೂಡ ಬರೀ ಲೋಟಗಳನ್ನ ಜೋಡಿಸ್ಕೊಂಡು ಹೋಗ್ತಿದ್ರು. ಗ್ರೀನ್ ಸ್ಯಾರಿ ಅವರು. ಗೇಮ್ ಶುರುವಾಗಿ ಮಕ್ಕಳೆಲ್ಲ ಖುಷಿ ಪಡ್ತಾಯಿದ್ರು. ನೋಡಿ ಎಷ್ಟು ಚೆನ್ನಾಗಿ ಎಲ್ಲರೂ ಮಕ್ಕಳು ತುಂಬ ಸೈಲೆಂಟಾಗಿ ಕೂತಿದ್ರು, ಎಲ್ಲರೂ ನೋಡ್ತಾ. ಟೀಚರ್ಸ್ ಎಲ್ಲ ಹೇಳ್ತಾಯಿದ್ರು, ಎಂಕರೇಜ್ ಮಾಡ್ತಾಯಿದ್ರು. ಅವರು ಕೂಡ ತುಂಬ ಖುಷಿಯಿಂದ ಆಡ್ತಾಯಿದ್ರು. ಮಕ್ಕಳ ಜೊತೆ ಅವರು ಕೂಡ ಮಕ್ಕಳಾಗಿದ್ದರು ಅನ್ನೋ ಹಾಗೇ ಅಜ್ಜಿ ತಾತ ಕೂಡ ಅವರು ತುಂಬ ಖುಷಿಯಿಂದನೇ ಆಟ ಆಡ್ತಾಯಿದ್ರು. ಫೈನಲಿ ಇವರೇ ಗೆದ್ದರು. ತುಂಬ ಖುಷಿ ಆಯಿತು ನೋಡಿ, ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ದಾರೆ. ಮಧ್ಯದಲ್ಲಿ ಆಟ ಆಡ್ತಾ ತುಂಬ ಸುಸ್ತಾಗಿರ್ತಾರೆ ಅಂದ್ಬಿಟ್ಟು ಕಾಫಿ ಟೀ ಎಲ್ಲ ಕೊಟ್ಟರು. ನೋಡಿ ಎಲ್ಲ ಕಾಫಿ ಟೀ ಬಿಸ್ಕೆಟ್ ಎಲ್ಲ ಕೊಟ್ಟರು. ಎಲ್ಲ ತಿಂದು ಸಿರಿ ಅಲ್ಲೇ ಕೂತಿದ್ದಾಳೆ. ಅಮ್ಮನೂ ತುಂಬ ಖುಷಿ ಆಯಿತು ಅಂತ ಹೇಳಿದ್ರು. ಸ್ಕೂಲ್ ವಾತಾವರಣ ಆಗಿರ್ಬೋದು ತುಂಬ ನೀಟಾಗೈತೆ ವಾತಾವರಣ, ಎಜುಕೇಷನ್ನು ಚೆನ್ನಾಗೈತೆ, ಮತ್ತು ಟೀಚರ್ಸ್ ಅವರು ಪ್ರೀತಿ ವಿಶ್ವಾಸನೂ ಕೂಡ ತುಂಬ ಚೆನ್ನಾಗಿ ಮಾತಾಡಿಸಿದ್ರು. ತುಂಬ ಚೆನ್ನಾಗಿ ಮಕ್ಕಳನ್ನು ತುಂಬ ಕೇರಾಗಿ ನೋಡ್ಕೋತಾರೆ ಅಂತಲೂ ಕೂಡ ಹೇಳಿದ್ರು. ಅದಕ್ಕೆ ನಾನು ನಮ್ಮ ತಾಯಿಯೂರಲ್ಲೇ ಸೇರಿಸಿದ್ದೀನಿ, ಚೆನ್ನಾಗೈತಲ್ಲ ಎಜುಕೇಷನ್ನು ಅಂತ. ಇವಾಗ ಇವ್ರು ನಮ್ಮೂರ ಅವರೇ, ನನ್ನ ಮಗಳು ಫ್ರೆಂಡ್ ಜಾನು ಅವ್ರ ಅಜ್ಜಿ, ಮತ್ತು ಆ ಕಡೆಯವರು ನಮ್ಮೂರವರೇ, ಕೇಸರಿ ಕಲರ್ ಸೀರೆಯವರು. ಇವರಿಬ್ಬರು ನಮ್ಮೂರವರೇ ನೋಡಿ. ಶೋಭಂಟಿ ಅಂತ ಆಟ ಆಡ್ತಾ ಇರೋದು ಇವರು, ವೈಟ್ ಸ್ಯಾರಿಯವರು. ನೋಡಿ ಪಾಪ ಅವರು ಗೆದ್ದರು, ನಮ್ಮೂರವರೇ. ಯಾರು ಗೆದ್ರೇನು ಎಲ್ಲ ನಮ್ಮ ಮಕ್ಕಳಾಗಿ ಎಲ್ಲರೂ ಒಂದೇ ಅನ್ನೋ ಹಾಗೆ ಅವ್ರು ಆಡಿ ಮುಗೀತು. ಅದೆಲ್ಲ ಮುಗಿದ್ಮೇಲೆ ಯಾರು ಸ್ಟೂಡೆಂಟ್ ಅವರ ಗ್ರ್ಯಾಂಡ್ ಫಾದರ್ ಮದರ್ ಗೆದ್ದಿರ್ತಾರೆ ಅವ್ರಿಗೆ ಗಿಫ್ಟು ಕೂಡ ಕೊಟ್ಟರು. ಗಿಫ್ಟೆಲ್ಲ ಕೊಟ್ಟು ಎಲ್ಲ ಮುಗೀತು. ನಮ್ಮಮ್ಮನ ಕೈಲೂ ಕೂಡ ಆಡಿಸಿದ್ರಂತೆ. ನಮ್ಮಮ್ಮನೂ ಕೂಡ ಆಡಿದ್ರು, ಆದರೆ ಈ ಥರ ಗೇಮ್ ಅಲ್ಲ, ಗ್ಲಾಸ್ನ ಬಕೆಟ್ ಒಳಗೆ ಹಾಕೋ ಗೇಮ್ ಇತ್ತು ಅಮ್ಮ ಅವ್ರಿಗೆ. ಅವರಿಬ್ಬರು ಬ್ಲ್ಯಾಕ್ ಡ್ರೆಸ್ ಮಕ್ಕಳು ಕಾಣಿಸ್ತಾರಲ್ಲ, ಅವರು ನಮ್ಮ ಸಿರಿಯವರ ಟೀಚರ್ಸ್ ಮಕ್ಕಳೇ. ಈ ಟೀಚರ್ಸ್ ಎಲ್ಲ ಬೇರೆ ಕ್ಲಾಸ್ ಟೀಚರ್ಸ್ ಮಕ್ಕಳು. ನೋಡಿ ಇವಾಗ ನಮ್ಮ ಅಮ್ಮಂದು ಗೇಮ್ ಕೂಡ ಸ್ಟಾರ್ಟ್ ಮಾಡಿದ್ರು. ಬಕೆಟ್ಗೆ ಹಾಕಬೇಕು ಅಮ್ಮ, ಸ್ವಲ್ಪ ಭರತವ್ರು ಹೇಳ್ಕೊಟ್ಟವ್ರೆ ಅಮ್ಮಂಗೆ, ಈ ಥರ ಮಾಡಬೇಕು ಅಮ್ಮ, ಈ ಥರ ಹಾಕಬೇಕು ಅಂತ. ಅಮ್ಮಂಗೆ ಅದು ಗೊತ್ತಿಲ್ಲ, ರೊಟ್ಟಲ್ಲಿ ಈ ಥರ ತಳ್ಳಿ ಗಾಳೀಲಿ ಅದನ್ನು ಇದಕ್ಕೆ ಹಾಕ್ಬೇಕು ಬಕೆಟ್ಗೆ ಅಂತ. ಒಂದು ಹಾಕ್ಬೇಕಂತೆ. 3 ಟ್ರೈ ಮಾಡೋರೆ, 3 ಕೂಡ ಬಿದ್ದಿಲ್ಲ. ನನ್ನ ಮಗಳು ಫ್ರೆಂಡ್ ಅವರ ತಾತ ಹಾಕಿದ್ದಾರೆ ನೋಡಿ. ಲಿತಿಕ್ಷಾ ಅವ್ರ ತಾತ ಹಾಕಿ ಗೆದ್ದಿದ್ದಾರೆ. ಅಮ್ಮ ಹಾಕಲಿಲ್ಲ, ಸ್ಲೋ ಆಗಿ ಹಾಕ್ಬಿಟ್ರು, ಅವರೇ ಫಸ್ಟ್ ಗೆದ್ರಂತೆ.
ನೋಡಿ ಸಿರಿ ಸ್ವಲ್ಪ ಬೇಜಾರು ಮಾಡ್ಕೊಂಡ್ಳು ಅವ್ರ ಅಜ್ಜಿ ಒಂದು ಗೇಮು ಗೆಲ್ಲಿಲ್ಲ ಅಂತ. ಪರವಾಗಿಲ್ಲ ಬಿಡು ಮಗಳೇ, ಇನ್ನೊಂದು ಸಲ ಆಡಿ ಗೆದ್ರಾಯ್ತು ಅಂತ ಅವ್ರ ಅಪ್ಪ ಸಮಾಧಾನ ಮಾಡ್ಕೊಂಬಂದರು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.